ತಾಲೂಕಿನ ಸೊನಗಾನಹಳ್ಳಿ ಪ್ರೌಢಶಾಲೆಯ 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅರಣ್ಯ ಮತ್ತು ವನ್ಯಜೀವಿಗಳ ಬಗ್ಗೆ ಜಾಗೃತಿ ಮೂಡಿಸಲು ಚಿಣ್ಣರ ಅವನ ದರ್ಶನವನ್ನ ಅರಣ್ಯ ಇಲಾಖೆ ವತಿಯಿಂದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ 2 ದಿನಗಳ ಕಾಲ ಪ್ರವಾಸವನ್ನ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕುರಿತು ಮಾತನಾಡಿದ ವಲಯ ಅರಣ್ಯಾಧಿಕಾರಿ ಕೃಷ್ಣೇಗೌಡ ಮಾತನಾಡಿ, ಸೋನಗಾನಹಳ್ಳಿ ಪ್ರೌಢಶಾಲೆಯ 89 ವಿದ್ಯಾರ್ಥಿಗಳನ್ನು ಚಿಣ್ಣರ ದರ್ಶನ ಪ್ರವಾಸವನ್ನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಬುಧವಾರ ಮತ್ತು ಗುರುವಾರ ಕರೆದುಕೊಂಡು ಹೋಗಲಾಗಿತ್ತು. ವಿದ್ಯಾರ್ಥಿಗಳಿಗೆ ಪ್ರಕೃತಿಯ ಬಗ್ಗೆ ಮಕ್ಕಳಿಗೆ ಆಸಕ್ತಿ ಮೂಡಿಸುವ ಜೊತೆಗೆ ಭವಿಷ್ಯದ ಪೀಳಿಗೆಯನ್ನ ಪರಿಸರ ಸಂರಕ್ಷಕಗಳನ್ನಾಗಿ ಬೆಳೆಸುವುದು, ಅರಣ್ಯ ಮತ್ತು ವನ್ಯಜೀವಿಗಳ ಮಹತ್ವ, ಪರಿಸರ ಸ್ನೇಹಿ ನಾಗರಿಕರಾಗಿ ರೂಪಿಸುವುದು, ಪ್ರಕೃತಿ ಮತ್ತು ಮಾನವನ ನಡುವಿನ ಸಂಬಂಧವನ್ನ ತಿಳಿಸಿ ವಿದ್ಯಾರ್ಥಿಗಳಲ್ಲಿ ಪರಿಸರ ಪ್ರೇಮ ಬೆಳೆಸುವುದು, 4 ಗೋಡೆಗಳ ನಡುವಿನ ಪಾಠಗಳ ಬದಲಿಗೆ ಪ್ರಕೃತಿಯ ನಡುವೆ ನೇರವಾಗಿ ಅನುಭವ ನೀಡುವ ಕಲಿಕೆಯ ಬಗ್ಗೆ ತಿಳಿಸಿಕೊಡಲಾಯಿತು. ನಂತರ ತಜ್ಞರು ಮತ್ತು ಅರಣ್ಯ ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಮೃಗಾಲಯ, ಸಫಾರಿ ಮತ್ತು ನೇಚರ್ ಕ್ಯಾಂಪ್ ಮಾಡಿಸಿ ವಿವಿಧ ಸಸ್ಯಗಳ ವೈಜ್ಞಾನಿಕ ಹೆಸರುಗಳನ್ನು ಮತ್ತು ಉಪಯೋಗಗಳ ಬಗ್ಗೆ ಮತ್ತು ಕಾಡು ಪ್ರಾಣಿಗಳ ಬಗ್ಗೆ ಮಾಹಿತಿ ನೀಡಿದರು. ವಿದ್ಯಾರ್ಥಿಗಳಿಗೆ ಟೋಪಿ, ಬ್ಯಾಗ್ ಮತ್ತು ಅರಣ್ಯ ಕೈಪಿಡಿಯನ್ನ ನೀಡಿದರು. ಇದೇ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು, ಶಾಲಾ ಶಿಕ್ಷಕರು ಮತ್ತು ಅನೇಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ವರದಿ ಧನಂಜಯ, ಪ್ರಜಾಪವರ್ ಟಿವಿ, ಗೌರಿಬಿದನೂರು.